ಲೀಲಾವತಿ ಅವರ ಬಗ್ಗೆ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘಗಳ ಒಕ್ಕೂಟದ ರಾಜ್ಯ ಗೌರವಾಧ್ಯಕ್ಷ ಎನ್.ಆರ್. ರಮೇಶ್ ಲೀಲಮ್ಮ ನಿನ್ನ ಗಂಡ ಯಾರಮ್ಮ ಎಂಬ ಪುಸ್ತಕವನ್ನ ಹೊರತಂದಿದ್ದಾರೆ. ಅಸಲಿಗೆ ಈ ಪುಸ್ತಕದಲ್ಲಿ ಏನಿದೆ ಅನ್ನೋದು ಎಲ್ಲರ ಪ್ರಶ್ನೆಯಾಗಿದೆ. ಲೀಲಮ್ಮ ನಿನ್ನ ಗಂಡ ಯಾರಮ್ಮ ಪುಸ್ತಕದಲ್ಲಿ ಹಲವು ಅಧ್ಯಾಯಗಳಿವೆ. ಡಾಕ್ಟರ್ ರಾಜ್ಕುಮಾರ್ ಅವರ ಸುತ ಸೃಷ್ಟಿಯಾಗಿದ್ದ ಹಲವು ವಿವಾದಗಳಿಗೆ ಸ್ಪಷ್ಟನೆಯನ್ನ ನೀಡುವ ಕೆಲಸವನ್ನ ಪುಸ್ತಕದಲ್ಲಿ ಮಾಡಲಾಗಿದೆ. ಡಾಕ್ಟರ್ ರಾಜ್ಕುಮಾರ್ಗೆ ಆದಂತಹ ಅವಮಾನದ ಬಗ್ಗೆಯೂ ಪುಸ್ತಕದಲ್ಲಿ ಉಲ್ಲೇಖನ ಮಾಡಲಾಗಿದೆ. ಇನ್ನು ಇದೇ ಪುಸ್ತಕದಲ್ಲಿ ಲೀಲಾವತಿ ಮತ್ತವರ ಪತಿ ಹಾಗೂ ಕುಟುಂಬದ ಬಗ್ಗೆ ಸ್ಫೋಟಕ ದಾಖಲೆಗಳಿವೆ ಅಂತ ವಿಶ್ವಮಾನವ ಡಾಕ್ಟರ್ ರಾಜ್ಕುಮಾರ್ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಬಾನಾಮು ರಾಜು ಅವರು ತಮ್ಮ ಫೇಸ್ಬುಕ್ ಪುಟದಲ್ಲಿ ಹೀಗೆ ವಿವರಣೆಯನ್ನ ನೀಡಿದ್ದಾರೆ. ಇದು ಉತ್ತರ ಅಂದ್ರೆ ಇದು ಸಮಸ್ತ ರಾಜ್ಕುಮಾರ್ ಅಭಿಮಾನಿಗಳು ಹೇಳುತ್ತಿರುವ ಮಾತು. 3-4 ದಶಕಗಳಿಂದ ವರನಟ ರಾಜ್ಕುಮಾರ್ ಅವರ ಹೆಸರಿಗೆ ಕಳಂಕ ತರಲು ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಕಟ್ಟಿದ ಸುಳ್ಳಿನ ಕಥೆಗಳಿಗೆ ಇಂದು ಸಮರ್ಪಕವಾದ ಸಾಕ್ಷಿ ಸಮೇತವಾದ ಉತ್ತರವನ್ನ ಲೀಲಮ್ಮ ನಿನ್ನ ಗಂಡ ಯಾರಮ್ಮ ಕೃತಿಯ ಮೂಲಕ ನೀಡಿದಂತಾಗಿದೆ. ರಾಜ್ಕುಮಾರ್ ಅವರ ಕಟ್ಟಾಭಿಮಾನಿ ಎನ್.ಆರ್. ರಮೇಶ್ ಅವರು ರಚನೆಯ ಹಾಗೂ ನಾಡಿನ ಹೆಸರಾಂತ ಪ್ರಕಾಶನ ಸಂಸ್ಥೆ ಸ್ನೇಹ ಬುಕ್ ಹೌಸ್ ಪ್ರಕಟಣೆಯ ಈ ಕೃತಿ ಲೋಕಾರ್ಪಣೆಯಾಗಿದೆ. ಈ ಪುಸ್ತಕವನ್ನ ಹಿಡಿದು ಓದಲು ಆರಂಭಿಸಿದ್ರೆ ನಿಮ್ಮ ಕಣ್ಣಲ್ಲಿ ನೀರಿರುತ್ತದೆ. ಹಾಗೆ ಓದುತ್ತಾ ಹೋದಂತೆ ನಿಮ್ಮ ಕಣ್ಣೀರು ಇನ್ನೂ ಹೆಚ್ಚಾಗುತ್ತದೆ. ಅದು ಈಗ್ಲಾದ್ರೂ ಉತ್ತರ ಸಿಕ್ಕಿತಲ್ಲ ಎನ್ನುವ ಸಮಾಧಾನದಿಂದ, ತೃಪ್ತಿ ಭಾವದಿಂದ ಆನಂದ ಭಾಷ್ಪ ಆಗಿರುತ್ತದೆ. ಲೀಲಮ್ಮನ ಆತ್ಮಚರಿತ್ರೆಯೋ ಬೆಳಗೆರೆಯವರ ಆತ್ಮ ಪ್ರಲಾಪವೋ ಅಧ್ಯಾಯದ ಮೂಲಕ ರಾಜ್ ಭೌತಿಕವಾಗಿ ಅಗಲಿದ ನಂತರವೂ ಕೆಲವರು ಮನದಲ್ಲಿ ಬೇರೂರಿದ ಈಶ್ರೆಯ ಮನಸ್ಥಿತಿಯನ್ನ ವಿವರಿಸಿ ದಿ ಅಲ್ಟಿಮೇಟ್ ಪೋಸ್ಟ್ ಮಾರ್ಟಮ್ ನೀವೆಲ್ಲೂ ನೋಡಿರದ ಸ್ಫೋಟಕ ದಾಖಲೆಗಳು ಅಧ್ಯಾಯಗಳ ಮೂಲಕ ಸಮರ್ಪಕವಾದ ಉತ್ತರ ನೀಡಿದ್ದಾರೆ. ಈಗ ಕಳಂಕ ಹೊತ್ತವರು ಇಲ್ಲ, ಹೊರಿಸಿದವರು ಇಲ್ಲ. ಆ ಸಮಯದಲ್ಲಿ ಬಾಳಿದ್ದ ಹಲವರಲ್ಲಿ ಯಾರೂ ಇಲ್ಲ. ಇಂತಹ ಸಂದರ್ಭದಲ್ಲಿ ಈ ಕೃತಿಯ ಅವಶ್ಯಕತೆ ಇತ್ತೇ ಎನ್ನುವುದು ಕೆಲವರ ಪ್ರಶ್ನೆ. ಅದಕ್ಕೆ ಉತ್ತರ, ನಮ್ಮ ಪೂರ್ವಜರ ಬಗ್ಗೆ ಯಾರಾದ್ರೂ ಮಾತನಾಡಿದ್ರೆ ನಾವು ಸುಮ್ಮನೆ ಕೂರುವುದಿಲ್ಲ ಅಲ್ಲವೇ? ನಮ್ಮ ನಂಬಿಕೆ ಆಚಾರ ವಿಚಾರಗಳ ಬಗ್ಗೆ ಯಾರಾದ್ರೂ ಕೇವಲವಾಗಿ ಮಾತನಾಡಿದ್ರೆ ಸಾಕ್ಷಿ ಸಮೇತ ಉತ್ತರ ನೀಡುತ್ತೇವೆ ಅಲ್ವೇ? ಹಾಗಿರುವಾಗ ಕನ್ನಡ ನಾಡು ನುಡಿ ಸಂಸ್ಕೃತಿಯ ಪ್ರತೀಕವಾದ ರಾಜ್ ಎನ್ನುವ ಹೆಸರಿಗೆ ಕಳಂಕ ತರುವ ಉದ್ದೇಶ ಹೊಂದಿದ ಮನಸ್ಥಿತಿಗಳಿಂದ ಆಗ್ತಾ ಇರುವ ಅಪಪ್ರಚಾರಗಳಿಗೆ ಉತ್ತರ ನೀಡದೆ ಹೋಗಿದ್ದರೆ ಮುಂದಿನ ದಿನಗಳಲ್ಲಿ ಅದೇ ಸತ್ಯ ಎನ್ನುವ ಅಪಾಯ ಎದುರಾಗುತ್ತದೆ ಎನ್ನುವ ಸ್ಪಷ್ಟನೆ ನಮಗಿರಬೇಕು ಅಲ್ಲವೇ? ಇಂತಹ ದಾಖಲೆ ಪೂರಕವಾದ ಸಂಗ್ರಹ ಯೋಗ್ಯವಾದ ಕೃತಿ ಬಿಡುಗಡೆಯಾದ 2 ತಾಸುಗಳಲ್ಲಿ 2 ಮುದ್ರಣಗಳ ಪ್ರತಿಗಳು ಸಂಪೂರ್ಣ ಮಾರಾಟವಾಗಿ 3ನೆಯ ಮುದ್ರಣಕ್ಕೆ ಕಾಲಿಟ್ಟು ದಾಖಲೆ ನಿರ್ಮಿಸಿದೆ. ಈ ಸಂದರ್ಭದಲ್ಲಿ ಕೃತಿಯ ಲೇಖಕರಾದ ಶ್ರೀಯುತ ಎನ್.ಆರ್. ರಮೇಶ್ ಸರ್ ಅವರಿಗೆ ಹಾಗೂ ಸ್ನೇಹ ಬುಕ್ ಹೌಸ್ ನ ಮಾಲೀಕರಾದ ಕೆ. ಪರಶಿವಪ್ಪ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ ಎಂದು ಬಾನಾಮು ರಾಜು ಫೇಸ್ಬುಕ್ ನಲ್ಲಿ ಬರೆದುಕೊಂಡಿದ್ದಾರೆ. ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ತೀರಾ ಆಪ್ತರಾಗಿದ್ದ ಪ್ರಕಾಶ್ ರಾಜ್ ಮೇಹು ಭಾಗವಹಿಸಿದ್ರು. ಲೀಲಮ್ಮ ನಿನ್ನ ಗಂಡ ಯಾರಮ್ಮ ಪುಸ್ತಕವನ್ನ ಎನ್.ಆರ್. ರಮೇಶ್ ಬರೆದಿದ್ಯಾಕೆ? ಈ ಸಂದರ್ಭದಲ್ಲಿ ಈ ಪುಸ್ತಕ ಬೇಕಿತ್ತಾ ಎಂಬುದರ ಬಗ್ಗೆ ತಮ್ಮ ಫೇಸ್ಬುಕ್ ಪುಟದಲ್ಲಿ ಪ್ರಕಾಶ್ ರಾಜ್ ಮೇಹು ಸ್ಪಷ್ಟ ಚಿತ್ರಣವನ್ನ ನೀಡಿದ್ದಾರೆ. ಇಂದು ಲೀಲಮ್ಮ ನಿನ್ನ ಗಂಡ ಯಾರಮ್ಮ ಪುಸ್ತಕ ಬಿಡುಗಡೆಯಾಯಿತು. ಲೀಲಾವತಿಯವರ ಗಂಡ ಮಹಾಲಿಂಗ ಭಾಗವತರ್ ಅನ್ನುವುದಕ್ಕೆ ಇರುವ ಎಲ್ಲಾ ಸರ್ಕಾರಿ ದಾಖಲೆಗಳನ್ನ ಇಟ್ಟು ಬರೆದಿರುವ ಪುಸ್ತಕ ಇದು. ಬಹಳ ಜನ ಕೇಳುತ್ತಾರೆ, ಈಗ ರಾಜ್ಕುಮಾರ್ ಅವರು ಇಲ್ಲ, ಲೀಲಾವತಿ ಅವರು ಇಲ್ಲ, ಈಗ್ಯಾಕೆ ಇದೆಲ್ಲ ಅಂತ. ಇದರಲ್ಲಿ 2 ವರ್ಗದ ಜನರಿದ್ದಾರೆ. ಒಂದು ರಾಜ್ಕುಮಾರ್ ಅವರ ಬಗ್ಗೆ ಅಸೂಯೆ ಇರುವ ವರ್ಗ, ಅಂಥವರಿಗೆ ಉತ್ತರಿಸಬೇಕಾದ ಅವಶ್ಯಕತೆ ಇಲ್ಲ. ಇನ್ನೊಂದು ವರ್ಗ ಸಹಜವಾಗಿ ಕೇಳುವವರು, ಅಂಥವರಿಗೆ ಈ ಉತ್ತರ. ರಾಜ್ಕುಮಾರ್ ಅವರು ಇಲ್ಲದೆ ಇದ್ದಾಗಲೇ ಅಲ್ಲವೇ ಲೀಲಾವತಿ ಅವರು ರವಿ ಬೆಳಗೆರೆ ಅವರಿಂದ ರಾಜ್ಲೀಲಾ ವಿನೋದ ಪುಸ್ತಕ ಬರೆಸಿದ್ದು? ಕಾಲ ಯಾವುದಾದರೇನು, ಸತ್ಯದ ಅನಾವರಣ ಆಗಲೇಬೇಕಲ್ಲವೇ? ರಾಜ್ಕುಮಾರ್ ಅನ್ನುವುದು ಕರ್ನಾಟಕದ ಇತಿಹಾಸದಲ್ಲಿ ಅಷ್ಟು ಸುಲಭವಾಗಿ ಅಳಿಸಲಾಗದ ಹೆಸರು. ಬಸವಣ್ಣ, ಕುವೆಂಪು, ರಾಜ್ಕುಮಾರ್ ಇವರ ಹೆಸರುಗಳು ಕನ್ನಡ ಇರುವವರೆಗೂ ಉಳಿಯುತ್ತವೆ. ಮುಂದೊಂದು ದಿನ ಈ ಸುಳ್ಳನ್ನ ಹಿಡಿದುಕೊಂಡೇ ಅಣ್ಣವರನ್ನ ಹಳಿಯಬಹುದು. ಆ ಕಾಲಕ್ಕೆ ನಾವ್ಯಾರು ಇರುವುದಿಲ್ಲ. ಸುಳ್ಳೇ ಸತ್ಯವಾಗಿ ರಾಜ್ಕುಮಾರ್ ಅವರ ಹೆಸರಿಗೆ ಆ ಕಳಂಕ ಶಾಶ್ವತವಾಗಿ ಅಂಟಿಕೊಳ್ಳಬಹುದು. ಆದ್ದರಿಂದ ನಾವೆಲ್ಲ ಬದುಕಿರುವಾಗಲೇ ಈ ವಿವಾದಕ್ಕೆ ಒಂದು ತಾರ್ಕಿಕ ಅಂತ್ಯ ಕಾಣಿಸಲೇಬೇಕಾಗಿತ್ತು. ಆ ಕೆಲಸ ಇಂದಿಗೆ ಮುಗಿತು ಅನ್ನುವುದು ನಮ್ಮೆಲ್ಲರ ಅಭಿಪ್ರಾಯ. ಸತ್ಯಮೇವ ಜಯತೆ. ಜೈ ಡಾಕ್ಟರ್ ರಾಜ್ಕುಮಾರ್ ಅಂತ ಪ್ರಕಾಶ್ ರಾಜ್ ಮೇಹು ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ.